ಹಾಯ್ ಎಲ್ರಿಗೂ ನಮಸ್ಕಾರ. ಹಾಬೀಸ್ ಆಫ್ ಶುಭ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಮ್ಮನೆಯಲ್ಲಿ ಸಿಂಪಲ್ ಆಗಿ ಮಾಡಿದಂತಹ ವರಮಹಾಲಕ್ಷ್ಮಿಯ ವ್ರತದ ಒಂದು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಲೇಟ್ ಆಗಿ ಇದನ್ನ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್, ಸಾರಿ. ಮೊದಲಿಗೆ ನಾನು ಇಲ್ಲಿ ಹಬ್ಬದ ಹಿಂದಿನ ದಿನ ಇಷ್ಟೆಲ್ಲ ಐಟಮ್ಸ್ಗಳನ್ನು ಕೂಡ ತರಿಸಿಟ್ಕೊಂಡಿದ್ದೆ. ಹೂಗಳನ್ನ ಬಿಟ್ಟು ಉಳಿದಿರುವಂತಹ ಹೂವು ಹಾಗೇನೆ ಬಾಳೆಕಂಬ ಅವೆರಡನ್ನು ಬಿಟ್ಟು ಉಳಿದಿರುವಂತಹ ಎಲ್ಲ ಐಟಮ್ಸ್ಗಳು ಕೂಡ ತರಿಸ್ಕೊಂಡಿದ್ದೆ. ನೀವೇನಿಲ್ಲಿ ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಇದು ಹಬ್ಬದ ಹಿಂದಿನ ದಿನ ನಾನು ಈ ರೀತಿ ಸಿಂಪಲ್ ಆಗಿ ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ ಮಾಡ್ಕೊಂಡಿದ್ದೆ. ಲಾಸ್ಟ್ ಇಯರ್ನೇ ಈ ಒಂದು ಬ್ಯಾಕ್ ಡ್ರಾಪ್ ನ ತರಿಸ್ಕೊಂಡಿದ್ದೆ. ಅದನ್ನೇ ಈ ಸೆಲ್ ಅನ್ನು ಕೂಡ ನಾನಿಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ. ಹಾಗೇನೆ ಲೈಟಿಂಗ್ಸ್ ಕೂಡ ಅದೇ ಒಂದು ಲೈಟಿಂಗ್ಸ್ ನ ನಾನಿಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ. ನೋಡಿ, ತುಂಬಾ ಅಂದ್ರೆ ತುಂಬಾನೇ ಸಿಂಪಲ್ ಆಗಿ ಮಾಡಿದ್ದೀನಿ. ಆದ್ರೆ ಪೂಜೆ ಅಂತೂ ತುಂಬಾ ಶ್ರದ್ಧೆ ಮತ್ತೆ ಭಕ್ತಿಯಿಂದ ಮಾಡಿದೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನಾನಿಲ್ಲಿ ಲಕ್ಷ್ಮಿಯ ಕಳಸಕ್ಕೆ ಸೀರೆನ ಉಡ್ಸ್ಕೊಳ್ಳಿಕ್ಕೆ ಅಂದ್ಬಿಟ್ಟು ಸೀರೆನ ನಾನಿವಾಗ ನೆರಿಗೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಕಂಪ್ಲೀಟ್ ಆಗಿ ನಾನು ಈ ಒಂದು ವಿಡಿಯೋನ ಇಲ್ಲಿ ಅಪ್ಲೋಡ್ ಮಾಡ್ಲಿಕ್ಕಾಗಲಿಲ್ಲ ಫ್ರೆಂಡ್ಸ್, ಏಕೆಂದ್ರೆ ತುಂಬಾ ಲೆಂತಿ ಆಗುತ್ತೆ ವಿಡಿಯೋ. ನಿಮ್ಗೆ ಈ ಒಂದು ಸ್ಯಾರಿ ಡ್ರಾಪಿಂಗ್ ವಿಡಿಯೋ ಬೇಕಂತ ಹೇಳಿದ್ರೆ ಈ ವಿಡಿಯೋನ ಎಂಡ್ ಅಲ್ಲಿ ಸಿಗುತ್ತೆ. ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕೂಡ ನಾನಿಲ್ಲಿ ಲಕ್ಷ್ಮಿ ಕಳಸಕ್ಕೆ ಸೀರೆ ಉಡ್ಸೋದನ್ನ ತೋರಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ನೋಡಿ, ಇವಾಗ ನೆರಿಗೆಗಳನ್ನ ಮಾಡ್ಕೊಂಡಿದ್ದೀನಿ. ನಾವು ಯಾವ ಸೈಡು ಸೀರೆನ ಉಟ್ಕೊಳ್ತೀವಿ ಆ ಸೈಡ್ ಇಂದ ನೆರಿಗೆಗಳು ಮಾಡ್ಕೊಂಡಿದ್ದೀನಿ. ಒಂದು 15ರಿಂದ 16 ನೆರಿಗೆಗಳು ಬಂದಿದೆ. ಇವಾಗ 3 ಸೈಡಲ್ಲೂ ಕೂಡ ನೆರಿಗೆಗಳನ್ನ ಹಿಡಿದು ಕರೆಕ್ಟ್ ಆಗಿ ಅಲ್ಲಲ್ಲಿ ಕ್ಲಿಪ್ಗಳನ್ನ ಹಾಕೊಂಡು ಈ ರೀತಿ ಜೋಡಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ಸೆರ್ಗಿಗೆ ನಾನಿಲ್ಲಿ 1.5 ಮೀಟರ್ ಆಗೋಷ್ಟು ಬಿಟ್ಟಿದ್ದೀನಿ. ಇವಾಗ ಸೆರ್ಗುನು ಕೂಡ ಅಷ್ಟೇನೆ, ನೋಡಿ ಜಸ್ಟ್ ಬಾರ್ಡರ್ ಮಾತ್ರ ಕಾಣಿಸ್ಬೇಕು ಆ ರೀತಿನಲ್ಲಿ ಸೆರ್ಗುನ ಜೋಡಿಸ್ಕೊಂಡು ಒಂದು 3ರಿಂದ 4 ಕಡೆ ನಾನಿಲ್ಲಿ ಕ್ಲಿಪ್ಪನ್ನ ಹಾಕೊಂಡು ಇದನ್ನ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ಹಬ್ಬ ಅಂದ್ರೇನೆ ಹೆಣ್ಮಕ್ಳಿಗೆ ಒಂದು ಸಡಗರ ಸಂಭ್ರಮ ಇರುತ್ತೆ ಅಲ್ವಾ. ಇಡೀ ನೈಟ್ ನಾನು ನಿದ್ದೆ ಮಾಡಿಲ್ಲ ಫ್ರೆಂಡ್ಸ್, ನೀವೇನು ಅನ್ಕೊಳ್ತಿರೋ ಏನೋ. ಒಂದೇ ದಿನ ನನಗೆ ಟೈಮ್ ಇದ್ದಿದ್ದು, ಹಾಗಾಗಿ ಮನೆ ಕ್ಲೀನ್ ಮಾಡ್ಕೊಳ್ಳೋದು, ಹಾಗೇನೆ ಪೂಜಾ ಐಟಮ್ಸ್ ಎಲ್ಲ ಬರೆಯೋದು, ಮತ್ತೆ ಹಿಂದಿನ ದಿನನೇ ಲಕ್ಷ್ಮಿ ಕಳಸಕ್ಕೆ ಸೀರೆನ ಉಡಿಸಿ ರೆಡಿ ಮಾಡ್ಕೊಳ್ಳೋದು, 1-2 ಎಲ್ಲರ ಮನೇನೂ ಇದ್ದಿದ್ದೆ ಅಲ್ವಾ. ನಮ್ದೇನ್ ಸ್ಪೆಷಲ್ ಏನಿಲ್ಲ, ಎಲ್ಲರ ಮನೇಲೂ ಮಾಡೋಂಥದ್ದೇ. ಬಟ್ ಎಲ್ರಿಗೂ ಕೂಡ ಶ್ರಮ ಇದ್ದೇ ಇರುತ್ತೆ ಅಲ್ವಾ. ನೋಡಿ, ಇವಾಗ ಮಧ್ಯಕ್ಕೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ನಾವ್ ಏನ್ ನೆರಿಗೆ ಮಾಡ್ಕೊಂಡಿದ್ವಲ್ಲ ಅದನ್ನ ಈ ರೀತಿ ಕರೆಕ್ಟ್ ಆಗಿ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಈ ಕಡೆ ಸೆರ್ಗು ಕೂಡ ರೆಡಿ ಮಾಡಿಟ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇದು ನೈಟು 2:30 ಏನೋ ಆಗಿತ್ತು. ಅವಾಗ ನಾನು ಇಲ್ಲಿ ಸ್ಯಾರಿನ ಈ ರೀತಿ ನೆರಿಗೆ ಮಾಡ್ತಾ ಕೂತಿರೋದು. ನಿದ್ದೆಗಣ್ಣು ನಾನು ಏನ್ ಮಾಡ್ತಿದ್ದೀನಿ ಅಂತ ನನ್ಗೆ ಗೊತ್ತಾಗ್ತಾ ಇರ್ಲಿಲ್ಲ. ಇವಾಗ ನೋಡಿ, ಸ್ಯಾರಿಯ ಬ್ಲೌಸ್ ಪೀಸ್ ಇದೆಯಲ್ಲ, ಇದನ್ನ ಈ ರೀತಿ 4 ಫೋಲ್ಡಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಗುಂಡ್ ಪಿನ್ ಹಾಕ್ತಾ ಇದ್ರು ನನಗೆ ಗಮನನೇ ಇಲ್ಲ, ಎಲ್ಲ ಏನ್ ಹಾಕ್ತಿದ್ದೀನಿ ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಷ್ಟು ನಿದ್ದೆ ಎಳಿತಾ ಇದೆ. ಏನಕ್ಕೆ ಅಂದ್ರೆ ಬೆಳಗ್ಗೆ 6 ಗಂಟೆಯಿಂದ ಸ್ಟಾರ್ಟ್ ಮಾಡಿರೋದು ನಾನು. 6 ಗಂಟೆಯಿಂದ ಸ್ಟಾರ್ಟ್ ಮಾಡಿ 10:30, 12 ಗಂಟೆ, 2 ಗಂಟೆ ರಾತ್ರಿ ಆದ್ರೂ ಕೆಲಸ ಮುಗ್ದಿಲ್ಲ ಅಂತ ಹೇಳಿದ್ರೆ ಹೇಗಾಗ್ಬೇಕು ಹೇಳಿ ಫ್ರೆಂಡ್ಸ್. ನೋಡಿ, ಇವಾಗ ನಾನಿಲ್ಲಿ ಲಕ್ಷ್ಮಿಯ ಕೈಗಳಿಗೆ ಈ ರೀತಿ ಬ್ಲೌಸ್ ಪೀಸ್ ನ ಜೋಡಿಸ್ಕೊಳ್ತಾ ಇದ್ದೀನಿ. ಈ ಒಂದು ಹಬ್ಬದಲ್ಲಿ ನಮ್ಮ ಹಸ್ಬೆಂಡ್ ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಅವ್ರಿಗಂತೂ ನಿಜವಾಗ್ಲೂ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ತುಂಬಾ ಅಂದ್ರೆ ತುಂಬಾ ಕೆಲಸ ಮಾಡ್ಕೊಟ್ರು ಈ ಸಲ. ಲಾಸ್ಟ್ ಇಯರ್ ಏನು ಅಷ್ಟು ಕೆಲಸ ಮಾಡ್ಕೊಟ್ಟಿರ್ಲಿಲ್ಲ, ಈ ವರ್ಷ ಅಂತೂ ತುಂಬಾ ಕೆಲಸ ಮಾಡ್ಕೊಟ್ಟಿದ್ದಾರೆ ಪಾಪ ಅವರು. ನೋಡಿ, ಇವಾಗ ಇನ್ನೊಂದು ಕೈ ಇದೆಯಲ್ಲ ಅದನ್ನು ಕೂಡ ನಾನು ಇದೇ ರೀತಿ ಜೋಡಿಸ್ಕೊಳ್ತಾ ಇದ್ದೀನಿ. ನೋಡಿ, ಕಣ್ಣೇ ಬಿಡಕ್ಕಾಗ್ತಾ ಇಲ್ಲ ನನಗೆ, ಅಷ್ಟು ನಿದ್ದೆ ಎಳಿತಾ ಇದೆ. ಏನ್ ಮಾಡ್ಲಿ, ಬಟ್ ಉಡಿಸ್ಲೇಬೇಕು. ಬೆಳಗ್ಗೆ ಗೆದ್ದು ನಾನು ಅಷ್ಟು ಬೇಗ ಮಾಡ್ಕೊಳಕ್ಕಾಗಲ್ಲ. ಬ್ರಾಹ್ಮಿ ಮುಹೂರ್ತದಲ್ಲಿ ಎಲ್ಲವನ್ನು ಕೂಡ ಪೂಜೆ ಮುಗಿಸ್ಬೇಕಾಗಿರೋದ್ರಿಂದ ಇವಾಗ ಎಷ್ಟೇ ಕಷ್ಟ ಆದ್ರೂ ನಾನು ಉಡಿಸ್ಲೇಬೇಕು ಅಂತ ಹೇಳ್ಬಿಟ್ಟು ಇವಾಗ್ಲೇನೆ ನಾನು ಉಡಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಹಿಂಭಾಗದಿಂದ ತಗೊಂಡ್ ಬಂದು ಹೀಗೆ 2 ಸೈಡಲ್ಲಿ ಇರ್ತಕ್ಕಂಥ ನೆರಿಗೆಗಳನ್ನು ಕೂಡ ನಾನು ಇಲ್ಲಿ ಜೋಡಿಸ್ಕೊಳ್ತಾ ಇದ್ದೀನಿ. ನಮ್ಗೆ ಎಷ್ಟು ಕಷ್ಟ ಆದ್ರೂ ಕೂಡ ನಾವು ಲಕ್ಷ್ಮಿನ ಕೂರಿಸ್ತಾ ಇರೋದ್ರಿಂದ ಸ್ವಲ್ಪನೂ ಕೂಡ ನನ್ಗೆ ಏನು ಅನಿಸ್ತಿರ್ಲಿಲ್ಲ. ಲಕ್ಷ್ಮಿಗೆ ಅಲಂಕಾರ ಮಾಡ್ಬೇಕು ಇನ್ನೂ ಮಾಡ್ಬೇಕು ಅನ್ನೋಷ್ಟು ಖುಷಿ ಹುಮ್ಮಸ್ಸಿತ್ತೇ ಹೊರತು ನಿದ್ರೆ ಬಂದ್ರೂ ನಿದ್ದೆ ಮಾಡ್ಬೇಕಂತ ಅನ್ನಿಸ್ತಾ ಇಲ್ಲ. ಆ ರೀತಿ ಅನ್ನಿಸ್ತಾ ಇತ್ತು ನನಗೆ. ತುಂಬಾ ಖುಷಿ ಅನ್ಸುತ್ತೆ ನನಗೆ. ವರಮಹಾಲಕ್ಷ್ಮಿ ಹಬ್ಬ ಮಾಡೋದು ನನಗೆ ಪರ್ಸನಲಿ ತುಂಬಾನೇ ಇಷ್ಟ. ನೋಡಿ, ಇವಾಗ 2 ಸೈಡಲ್ಲಿ ಇರ್ತಕ್ಕಂಥ ನೆರಿಗೆಗಳನ್ನು ಈ ರೀತಿ ಜೋಡಿಸ್ಕೊಳ್ತಾ ಇದ್ದೀನಿ. ಒಂದು ದೊಡ್ಡ ಸೇಫ್ಟಿ ಪಿನ್ ಹಾಕಿ ನಾನು ಇಲ್ಲಿ ಜೋಡಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಜೋಡಿಸ್ಕೊಳ್ಳುವಾಗ ಇಲ್ಲಿ ಕೆಳಭಾಗದಲ್ಲಿ ಇರ್ತಕ್ಕಂತಹ ಬಾರ್ಡರ್ ಕರೆಕ್ಟ್ ಆಗಿ ಈಕ್ವಲ್ ಇದೆಯಾ ಅಂತ ನೋಡ್ಕೊಂಡು ಮೇಲ್ಗಡೆ ಪಿನ್ ಹಾಕೋಬೇಕು. ಇಲ್ಲಾಂದ್ರೆ ಒಂದ್ ಸ್ವಲ್ಪ ಏರುಪೇರು ಬಂದ್ರೂ ಚೆನ್ನಾಗಿ ಕಾಣಿಸಲ್ಲ. ನೋಡಿ, ಇವಾಗ ಸೇಫ್ಟಿ ಪಿನ್ ಕೂಡ ಹಾಕಿದಾದ್ಮೇಲೆ ಕ್ಲಿಪ್ಸ್ ಗಳನ್ನ ನಾನು ಇಲ್ಲಿ ರಿಮೂವ್ ಮಾಡ್ತಾ ಇದ್ದೀನಿ. ರಿಮೂವ್ ಮಾಡ್ಬಿಟ್ಟು ಇವಾಗ ಜಸ್ಟ್ ನೆರಿಗೆಗಳನ್ನ 2 ಸೈಡಲ್ಲಿ ಅಂದ್ರೆ ಅಪೋಸಿಟ್ ಸೈಡ್ ಅಲ್ಲಿ ನಾವು ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ ಅಷ್ಟೇನೆ. ನಾನು ಈ ಒಂದು ಸ್ಯಾರಿ ಡ್ರಾಪಿಂಗ್ ವಿಡಿಯೋನ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಬೇಕನ್ಸಿದ್ರೆ ಈ ಒಂದು ವಿಡಿಯೋನ ಎಂಡ್ ಅಲ್ಲಿ ನೋಡಿ. ಇವಾಗ ಕಾಲ್ಗಳನ್ನ ಜೋಡಿಸ್ತಾ ಇದ್ದೀನಿ. ಈ ರೀತಿ ನಾವು ಸೆರ್ಗು ಹಾಗೇನೆ ನೆರಿಗೆ ಮಧ್ಯದಲ್ಲಿ ಕ್ಲಾತ್ ಬಿಟ್ಕೊಂಡಿರ್ತೀವಲ್ಲ ಅಲ್ಲಿಗೆ ಈ ರೀತಿ ಕಾಲನ್ನ ಜೋಡಿಸ್ಕೋಬೇಕಾಗತ್ತೆ. 1.5 ಮೀಟರ್ ಆಗೋಷ್ಟು ಸೀರೆನ ಬಿಟ್ಕೊಂಡ್ರೆ ಸೆರ್ಗುಗೆ ಕರೆಕ್ಟ್ ಆಗುತ್ತೆ ಫ್ರೆಂಡ್ಸ್. ನೋಡಿ, ಈ ರೀತಿ ಜೋಡಿಸ್ಕೊಂಡು
ಲಕ್ಷ್ಮಿಯ ಮೊಣಕಾಲಿನ ಮೇಲೆ ಬಾರ್ಡರ್ ಬರಬೇಕು ಆ ರೀತಿ ಜೋಡಿಸ್ಕೊಂಡು ಅಲ್ಲಲ್ಲಿ ನಾನಿಲ್ಲಿ ಗುಂಡ್ಪಿನ್ಗಳನ್ನ ಹಾಕೊಂಡಿದ್ದೀನಿ. ಗುಂಡ್ಪಿನ್ಗಳನ್ನ ಹಾಕೊಳ್ಳೇಬೇಕು ಫ್ರೆಂಡ್ಸ್, ಇಲ್ಲ ಅಂದ್ರೆ ಬಾರ್ಡರ್ ಕರೆಕ್ಟ್ ಆಗಿ ಕೂರ್ಸಕ್ಕಾಗಲ್ಲ. ಹಾಗಾಗಿ ನಾನಿಲ್ಲಿ ಒಂದು 5 ರಿಂದ 6 ಕಡೆನೇನೆ ನಾನಿಲ್ಲಿ ಗುಂಡ್ಪಿನ್ಗಳನ್ನ ಹಾಕೊಂಡು ಇದನ್ನ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ಈ ಕಾಲ್ಗೂ ಕೂಡ ಜೋಡಿಸ್ಬಿಟ್ಟು ಎರಡನ್ನು ಕಾಲ್ ಮೇಲೆ ಕಾಲ್ ಹಾಕಿ ಲಕ್ಷ್ಮಿ ಕೂತಿರೋ ತರ ನಾನಿಲ್ಲಿ ಅಲಂಕಾರವನ್ನ ಮಾಡಿ ಮುಂದೆ ಇರ್ತಕ್ಕಂತಹ ನೆರಿಗೆಗಳನ್ನ ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಇಷ್ಟೇನೆ ಫ್ರೆಂಡ್ಸ್, ತುಂಬಾ ಈಸಿಯಾಗಿ ನಾನು ಸೀರೆನು ಕೂಡ ಉಡಿಸ್ತಾ ಇದ್ದೀನಿ. ನೋಡಿ ಇವಾಗ ಕೈಗಳನ್ನ ಜೋಡಿಸ್ತಾ ಇದ್ದೀನಿ. ನೋಡಿ ಕೈಗಳು ಜೋಡಿಸುವಾಗ್ಲೂ ಅಷ್ಟೇನೆ ಕರೆಕ್ಟ್ ಆಗಿ ನಾವು ಕೈ ಯಾವ ಲೆಂತಿಗೆ ಬೇಕೋ ಆ ಲೆಂತಿಗೆ ಜೋಡಿಸ್ಕೊಂಡು ಅಲ್ಲಲ್ಲಿ ಸೇಫ್ಟಿ ಪಿನ್ ಅನ್ನು ಹಾಕೊಂಡು ಅದನ್ನ ಸೆಕ್ಯೂರ್ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತೋರಿಸ್ಲಿಕ್ಕೆ ಟ್ರೈ ಮಾಡಿದ್ದೀನಿ ಫ್ರೆಂಡ್ಸ್. ಕಂಪ್ಲೀಟ್ ಆಗಿ ನಾನಿಲ್ಲಿ ತೋರಿಸ್ಲಿಕ್ಕೆ ಆಗ್ಲಿಲ್ಲ. ನೋಡಿ ಇವಾಗ ನಮ್ಮಲ್ಲಿ ಏನೇನ್ ಲಭ್ಯ ಇರುತ್ತೆ ಆ ಎಲ್ಲಾ ಅಲಂಕಾರಿಕ ವಸ್ತುಗಳಿಂದ ನಾವು ಲಕ್ಷ್ಮಿಯನ್ನ ಅಲಂಕರಿಸಬಹುದು. ಹಾಗೇನೆ ನಾವು ಹಾಕೊಂಡಿರುವಂತ ಯಾವುದೇ ಒಂದು ವಸ್ತುಗಳನ್ನು ಕೂಡ ಲಕ್ಷ್ಮಿಗೆ ಹಾಕ್ಲಿಕ್ಕೆ ಹೋಗಬಾರ್ದು. ಲಕ್ಷ್ಮಿಗೆ ಅಂತಾನೆ ನಾವು ಒಂದ್ಸಲ ಅದನ್ನ ಪರ್ಚೇಸ್ ಮಾಡಿಟ್ಕೊಂಡ್ರೆ ಪ್ರತಿ ವರ್ಷ ನಾವು ಅದನ್ನೇ ಯೂಸ್ ಮಾಡಬಹುದು. ಇದು ನೆಕ್ಸ್ಟ್ ಡೇ ಫ್ರೆಂಡ್ಸ್. ನೆಕ್ಸ್ಟ್ ಡೇ ನಾನಿಲ್ಲಿ ಬೆಳಗ್ಗೆನೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಬಾಗ್ಲೆಲ್ಲ ಒರೆಸಿ ಅಲ್ಲೆಲ್ಲ ರಂಗೋಲಿ ಹಾಕಿ ನೆಕ್ಸ್ಟ್ ಬಂದು ಸ್ನಾನ ಮಾಡಿ ಬಂದು ನಾನಿಲ್ಲಿ ಪೂಜೆ ಮಾಡ್ತಾ ಇದ್ದೀನಿ. ನೋಡಿ ಇವಾಗ ಬೆಳಿಗ್ಗೆ ಟೈಮ್ ಅಷ್ಟು ಲುಕ್ ಆಗಿ ಕಾಣಿಸಲ್ಲ ಫ್ರೆಂಡ್ಸ್, ನೈಟೇ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಅನಿಸ್ತಾ ಇತ್ತು. ನೋಡಿ ಇವಾಗ ಸಿಂಪಲ್ ಆಗಿ ಪೂಜೆ ಕೂಡ ಮಾಡ್ತಾ ಇದ್ದೀನಿ. ಪೂಜೆಗೆ ಬೆಳಗ್ಗೆನೆ ನಾನು ಪುಳಿಯೋಗರೆ ಮೊಸರನ್ನ ಎಲ್ಲ ಮಾಡ್ಲಿಕ್ಕಾಗ್ಲಿಲ್ಲ. ಹಾಗಾಗಿ ಹಾಲು, ತುಪ್ಪ ಹಾಗೇನೆ ಸಕ್ಕರೆ ಇದಿಷ್ಟನ್ನು ಇಟ್ಟು ನೈವೇದ್ಯ ಕೊಟ್ಟು ಆಮೇಲೆ ನಾನು ತಿಂಡಿನ ಮಾಡಿ ಇಡ್ತೀನಿ. ನೋಡಿ ಇವಾಗ ಲಕ್ಷ್ಮಿ ಕೂಡ ಪೂಜೆ ಮಾಡ್ತಾ ಇದ್ದೀನಿ. ಇದೇ ರೀತಿ ನಾನು ಸಿಂಪಲ್ ಅಂದ್ರೆ ತುಂಬಾ ಸಿಂಪಲ್ ಆಗಿ ಹಾಗೇನೆ ಶ್ರದ್ಧೆ ಭಕ್ತಿಯಿಂದ ನಾನು ವರಮಹಾಲಕ್ಷ್ಮಿ ಹಬ್ಬನ ಆಚರಿಸಿದೆ ಫ್ರೆಂಡ್ಸ್. ನಿಮ್ಮ ಮನೆಯಲ್ಲಿ ಹೇಗೆ ವರಮಹಾಲಕ್ಷ್ಮಿ ಹಬ್ಬನ ಆಚರಿಸಿದ್ರಿ ಅಥವಾ ನಾನು ಯಾವ್ದಾದ್ರು ತಪ್ಪು ಮಾಡಿದ್ರೆ ನೀವು ಕಮೆಂಟ್ ಮೂಲಕ ನನಗೆ ದಯವಿಟ್ಟು ತಿಳಿಸಿ. ಹಾಗೇನೆ ನಿಮ್ಗೆ ಯಾವ ತರದ ವಿಡಿಯೋಸ್ ಬೇಕು ಅಂತ ನನಗೆ ಹೇಳಿ ಫ್ರೆಂಡ್ಸ್. ನಾನು ಅದೇ ಒಂದು ವಿಡಿಯೋನ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ದಯವಿಟ್ಟು ನಾನು ಮಾಡಿರ್ತಕ್ಕಂಥ ಪೂಜೆನಲ್ಲಿ ಯಾವ್ದಾದ್ರು ಒಂದು ಫಾಲ್ಟ್ ಇದ್ರೆ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.